ವಿದೇಶಿ ನರಕ ಬೇಕೋ ಸ್ವದೇಶಿ ನರಕ ಬೇಕೋ? ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿ. ನಾವು ನಂಬಲಿ ಬಿಡಲಿ ಸ್ವರ್ಗ ನರಕಗಳ ಬಗ್ಗೆ ಚಿಕ್ಕಂದಿನಿಂದಲೂ ನಾವು ಕೇಳುತ್ತಲೇ ಬಂದಿದ್ದೇವೆ. ರೈಲಿನಲ್ಲಿ ಮೊದಲನೆಯ ದರ್ಜೆ ಎರಡನೆಯ ದರ್ಜೆಗಳು ಇರುವ ಹಾಗೆ ಸ್ವರ್ಗ ನರಕಗಳಲ್ಲೂ ಕೆಲವು ದರ್ಜೆಗಳು ಇವೆಯಂತೆ. ನಾವು ಗಳಿಸಿದ ಪುಣ್ಯಾನುಸಾರ ಅಥವಾ ಕರ್ಮಾನುಸಾರ ಬಗೆ ಬಗೆಯ ಸ್ವರ್ಗ ನರಕಗಳು ನಮಗೆ ಸಿಗುತ್ತವಂತೆ. ನಮ್ಮ ಸ್ವಾಮಿ ಓಶೋರವರು ಸ್ವರ್ಗ ನರಕಗಳ ವಿಂಗಡಣೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನರಕಗಳಲ್ಲಿ ವಿದೇಶಿ ನರಕ ಸ್ವದೇಶಿ ನರಕಗಳು ಎಂಬ ಎರಡು ಬಗೆ ಇವೆ ಎನ್ನುತ್ತಾರೆ. ಎರಡೂ ನರಕಗಳ ವ್ಯತ್ಯಾಸವನ್ನು ಅವರ ಮಾತಿನಲ್ಲೇ ಕೇಳೋಣ. ಒಬ್ಬ ಮನುಷ್ಯ ಸಾವಿಗೀಡಾದರು, ಮೇಲಿನ ಲೋಕಕ್ಕೆ ಹೋದರು. ಅಲ್ಲಿ ಚಿತ್ರಗುಪ್ತ ನಿಮ್ಮ ಪಾಪ ಪುಣ್ಯ ಖಾತೆಯನ್ನು ನೋಡಿದೆ. ಸ್ವರ್ಗಕ್ಕೆ ಹೋಗುವಂತಹ ಯಾವ ಪುಣ್ಯ ಕಾರ್ಯವನ್ನು ನೀವು ಮಾಡಿಲ್ಲ. ನರಕಕ್ಕೆ ಹೋಗುವಂತಹ ಪಾಪಕರ್ಮಗಳು ಸಾಕಷ್ಟು ಮಾಡಿದ್ದೀರಿ. ನೀವು ನರಕಕ್ಕೆ ಆಗುತ್ತದೆ. ತಾವು ವಿದೇಶಿ ನರಕಕ್ಕೆ ಹೋಗುತ್ತೀರೋ ಅಥವಾ ಸ್ವದೇಶಿ ನರಕಕ್ಕೆ ಹೋಗುತ್ತೀರೋ ಆಯ್ಕೆ ನಿಮ್ಮದು ಎಂದರು. ಮನುಷ್ಯ ಅವೆರಡರ ನಡುವಿನ ವ್ಯತ್ಯಾಸ ಏನೆಂದು ಕೇಳಿದರು. ಚಿತ್ರಗುಪ್ತ, ವಿದೇಶಿ ನರಕದಲ್ಲಿ ನಿಮ್ಮನ್ನು ಮರದ ಗೂಟಕ್ಕೆ ಕಟ್ಟಿ ಸೀಮೆ ಎಣ್ಣೆ ಸುರಿಯಲಾಗುತ್ತದೆ. ಬೆಂಕಿ ಪೆಟ್ಟಿಗೆಯಿಂದ ಬೆಂಕಿ ಕಡ್ಡಿ ತೆಗೆದು ಗೀಚಿ ಬೆಂಕಿ ಹಚ್ಚಲಾಗುತ್ತದೆ. ನೀವು 12 ಗಂಟೆಗಳ ಕಾಲ ಬೆಂಕಿಯ ಬೇಗೆಯಲ್ಲಿ ಬೇಯುತ್ತೀರಿ. ಆನಂತರ 12 ಗಂಟೆಗಳ ಕಾಲ ವಿಶ್ರಾಂತಿ. ಮತ್ತೆ 12 ಗಂಟೆಗಳ ಕಾಲ ಬೆಂಕಿಯಲ್ಲಿ ಬೇಯುವುದು. ಶಿಕ್ಷೆಯ ಉಸ್ತುವಾರಿ ಅಲ್ಲಿರುವ ಕಾವಲುಗಾರರದ್ದು. ಶಿಕ್ಷೆಯ ಅವಧಿ ಮುಗಿಯುವವರೆಗೂ ಇದನ್ನು ಅನುಭವಿಸಬೇಕಾಗುತ್ತದೆ ಎಂದರು. ಆಗ ಮನುಷ್ಯ ಸ್ವದೇಶಿ ನರಕದಲ್ಲಿ ಯಾವ ಶಿಕ್ಷೆ ಇರುತ್ತದೆಂದು ಕೇಳಿದಾಗ ಚಿತ್ರಗುಪ್ತರು, ಅಲ್ಲೂ ಕೂಡ ನಿಮ್ಮನ್ನು ಮರದ ಗೂಟಕ್ಕೆ ಕಟ್ಟಿ ಸೀಮೆ ಎಣ್ಣೆ ಸುರಿಯಲಾಗುತ್ತದೆ. ಬೆಂಕಿ ಪೆಟ್ಟಿಗೆಯಿಂದ ಬೆಂಕಿ ಕಡ್ಡಿ ತೆಗೆದು ಬೆಂಕಿ ಹಚ್ಚಲಾಗುತ್ತದೆ. ನೀವು 12 ಗಂಟೆಗಳ ಕಾಲ ಬೆಂಕಿಯ ಬೇಗೆಯಲ್ಲಿ ಬೇಯುತ್ತೀರಿ. ಅಲ್ಲಿಯೂ ಕಾವಲುಗಾರರು ನಿಮ್ಮ ಶಿಕ್ಷೆಯ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಾರೆ ಎಂದರು. ಆಗ ಮನುಷ್ಯ, ಎರಡು ಕಡೆ ಒಂದೇ ರೀತಿಯ ಶಿಕ್ಷೆ, ಹಾಗಾದರೆ ಎರಡರಲ್ಲಿ ವ್ಯತ್ಯಾಸವೇನು? ಯಾವುದನ್ನು ಆಯ್ಕೆ ಮಾಡಿಕೊಳ್ಳಲಿ ಎಂದು ಕೇಳಿದರು. ಚಿತ್ರಗುಪ್ತ ನಸುನಕ್ಕು ಪಿಸು ಮಾತಿನಲ್ಲಿ, ನನ್ನ ಸಲಹೆ, ಎರಡರಲ್ಲೂ ಶಿಕ್ಷೆ ಒಂದೇ ಇದೆ. ಆದರೂ ನೀವು ಸ್ವದೇಶಿ ನರಕವನ್ನೇ ಆಯ್ದುಕೊಳ್ಳಿ. ಏಕೆಂದರೆ ಸ್ವದೇಶಿ ನರಕದಲ್ಲಿ ಕೆಲವೊಮ್ಮೆ ಸೀಮೆ ಎಣ್ಣೆ ಸ್ಟಾಕ್ ಇರುವುದಿಲ್ಲ, ಮತ್ತೆ ಕೆಲವೊಮ್ಮೆ ಬೆಂಕಿ ಪೆಟ್ಟಿಗೆ ಕಳೆದು ಹೋಗಿರುತ್ತದೆ. ಅದನ್ನು ಹುಡುಕುವವರು ಯಾರು? ಮತ್ತು ಕಾವಲುಗಾರರು ಹರಟುತ್ತಿರುತ್ತಾರೆ ಅಥವಾ ತೂಕಡಿಸುತ್ತಿರುತ್ತಾರೆ. ಹಾಗಾಗಿ ನೀವು ಶಿಕ್ಷೆಯನ್ನು ಸರಿಯಾಗಿ ಅನುಭವಿಸಿದಿರೋ ಇಲ್ಲವೋ ಎಂಬುದನ್ನು ನೋಡುವವರು ಯಾರು? ಮತ್ತು ಕೊನೆಯದಾಗಿ, ಸ್ವಲ್ಪ ಅವರ ಕೈ ಬಿಸಿ ಮಾಡಿದರೆ ಶಿಕ್ಷೆ ಕೊಟ್ಟಂತೆ ತೋರಿಸುತ್ತಾರೆ, ಆದರೆ ಶಿಕ್ಷೆ ಇರುವುದಿಲ್ಲ ಎಂದರಂತೆ. ಸ್ವಾಮಿ ಓಶೋರವರು ಕಬೀರರ ಬೋಧನೆಗಳ ಮೇಲೆ ನೀಡಿದ ಉಪನ್ಯಾಸ ಮಾಲಿಕೆಯಲ್ಲಿ ಈ ಪ್ರಸಂಗವನ್ನು ಹೇಳಿ ಸುಮಾರು 35 ವರ್ಷಗಳು ಕಳೆದಿವೆ. ಹಾಸ್ಯಕ್ಕಾಗಿ ಇದನ್ನು ಹೇಳಿರಬಹುದು, ಆದರೆ ಸ್ವದೇಶಿಗಳಾದ ನಮ್ಮನ್ನು ನಮ್ಮ ಕಾರ್ಯಶೈಲಿಯ ಬಗ್ಗೆ ಚಿಂತಿಸುವಂತೆ ಮಾಡುತ್ತದೆ. 3.5 ದಶಕದಲ್ಲಿ ನಮ್ಮ ಕಾರ್ಯಶೈಲಿ ಬದಲಾಗಿದೆ ಎಂದು ಹೇಳುವ ಧೈರ್ಯ ನಮಗೆ ಇದೆಯೇ? ಪರೀಕ್ಷಿಸಿಕೊಳ್ಳಬೇಕು. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.